ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ. ಇಸ್ಲಾಮಿಕ್ ಕ್ವಿಜ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನಿಸಿದ ವರ್ಷವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಅಲ್ಫಿಲ್ ನಡೆದ ಘಟನೆ ವರ್ಷ ಎಂದು ಹೇಳುತ್ತಾರೆ. ಎರಡನೇ ಪ್ರಶ್ನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಯಾವ ವಯಸ್ಸಿನಲ್ಲಿ ಮದುವೆಯಾದರು? ಪ್ರವಾದಿಯವರು ಅವರ 25ನೇ ವಯಸ್ಸಿನಲ್ಲಿ ಮದುವೆಯಾದರು. ಮೂರನೇ ಪ್ರಶ್ನೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖದೀಜಾ ರಲಿಯಲ್ಲಾಹು ಅನ್ಹಾರನ್ನು ಮದುವೆಯಾಗುವಾಗ ಖದೀಜಾ ರಲಿಯಲ್ಲಾಹು ಅನ್ಹಾರವರ ವಯಸ್ಸು ಎಷ್ಟು? ಉತ್ತರ, ಖದೀಜಾ ರಲಿಯಲ್ಲಾಹು ಅನ್ಹಾರವರ ವಯಸ್ಸು 40 ವರ್ಷಗಳಾಗಿತ್ತು. ನಾಲ್ಕನೇ ಪ್ರಶ್ನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಷ್ಟನೇ ವಯಸ್ಸಿನಲ್ಲಿ ಪ್ರವಾದಿಯಾದರು? ಉತ್ತರ, ನಬಿಯವರು ಅವರ 40ನೇ ವಯಸ್ಸಿನಲ್ಲಿ ಪ್ರವಾದಿಯಾದರು. ಐದನೇ ಪ್ರಶ್ನೆ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಷ್ಟನೇ ವಯಸ್ಸಿನಲ್ಲಿ ಹಿಜ್ರ ಹೋದರು ಮಕ್ಕಾದಿಂದ ಮದೀನಾಡೆಗೆ? ಉತ್ತರ, ಪ್ರವಾದಿಯವರು ಅವರ 53ನೇ ವಯಸ್ಸಿನಲ್ಲಿ ಹಿಜ್ರ ಹೋದರು. ಆರನೇ ಪ್ರಶ್ನೆ, ಪ್ರವಾದಿಯವರು ಎಷ್ಟು ವರ್ಷಗಳು ಮದೀನಾದಲ್ಲಿ ಜೀವನ ನಡೆಸಿದರು? ಉತ್ತರ, 10 ವರ್ಷಗಳು ಮದೀನಾದಲ್ಲಿ ಜೀವನ ನಡೆಸಿದರು. ಏಳನೇ ಪ್ರಶ್ನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಷ್ಟನೇ ವಯಸ್ಸಿನಲ್ಲಿ ಮರಣ ಹೊಂದಿದರು? ಪ್ರವಾದಿಯವರು ಅವರ 63ನೇ ವಯಸ್ಸಿನಲ್ಲಿ ಮರಣ ಹೊಂದಿದರು. ಎಂಟನೇ ಪ್ರಶ್ನೆ, ಪ್ರವಾದಿಯವರು ಆಗುವುದಕ್ಕಿಂತ ಮುಂಚೆ ನಬಿಯವರನ್ನು ಅರಬರು ಏನೆಂದು ಕರೆಯುತ್ತಿದ್ದರು? ಅವರಿಗೆ ಕೊಟ್ಟ ಬಿರುದು ಯಾವುದು? ಉತ್ತರ, ಅರಬರು ಅಸ್ಸಾದಿಕ್ ಮತ್ತು ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು. ಒಂಬತ್ತನೇ ಪ್ರಶ್ನೆ, ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರನ್ನು ಪ್ರವಾದಿಯವರು ಏನೆಂದು ಕರೆಯುತ್ತಿದ್ದರು? ಅಲ್ ಫಾರೂಕ್ ಎಂದು ಕರೆಯುತ್ತಿದ್ದರು. ಹತ್ತನೇ ಪ್ರಶ್ನೆ, ಅಲ್ಲಾಹನು ಪ್ರವಾದಿಯವರಿಗೆ ಮೊದಲು ಎಷ್ಟು ಸಮಯದ ನಮಾಜಿನ ಆಜ್ಞೆಯನ್ನು ನೀಡಿದನು? ಉತ್ತರ, 50 ಸಮಯದ ಆಜ್ಞೆಯನ್ನು ನೀಡಿದನು. ಅನಂತರ ಅದನ್ನು 5 ವಕ್ತಿಗಾಗಿ ರಿಕ್ವೆಸ್ಟ್ ಮಾಡಲಾಯಿತು. ಜಜಾಕಲ್ಲಾಹ್ ಖೈರ್.